ಚಂದ್ರಗ್ರಹಣ ಎಲ್ರಿಗೂ ಗೊತ್ತು ನೋಡಿ. ಗ್ರಹಣ ಟೈಮ್ದಲ್ಲಿ ಇದೊಂದು ಮ್ಯಾಜಿಕ್ ನೋಡಿ, ಒನಕೆ ನಿಲ್ಲಿಸೋದು ನಮ್ಮ ಕಡೆ ಎಲ್ಲ ವಿಶೇಷ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಳ್ತೀನಿ. ಇದು ನೋಡಿ, ಇವತ್ತು ಹಿಂದಿ ದಿವಸದೊಂದು ಕಾರ್ಡ್ ಮಾಡಿದ್ದು ನನ್ನ ಮಗ. ಅದ್ರ ಜೊತೆಗೆ ನೋಡಿ ಗ್ರಹಣ ನಿನ್ನೆ ಇತ್ತು. ಸೊ ನೋಡ್ಬೋದು ನೀವು, ಒನಕೆ ನಿಲ್ಲಿಸಿದ್ದಾರೆ ಯಾವ ರೀತಿ ನಿಂತಿದೆ ಅಂತ. ಹಾಗೆ ಇದರ ಜೊತೆಗೆ ನೋಡಿ ರೊಟ್ಟಿ ಒಗ್ಗರಣೆ ತೋರಿಸ್ತಾ ಇದ್ದೀನಿ, ಸಿಂಪಲ್ಲು. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಬೇಕು ನೋಡಿ. ಒಂದು 5 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಪ್ಪೆ ಇದೆ, ಖಾರ ಇದ್ರೆ ಕಡಿಮೆ ಹಾಕ್ಕೊಳ್ಳಿ. ಇದು ಹುರಿದು ಬೇಳೆ ಮಾಡ್ಕೊಂಡಂಥ ಶೇಂಗಾ ಒಗ್ಗರಣೆಗೆ ಎಷ್ಟು. ಇಲ್ಲಿ ನೋಡಿ, ಇವಾಗ ಜೋಳದ ರೊಟ್ಟಿ ಇದು. ಸೊ ಉಳಿದಾಗ ರಾತ್ರಿ ಮಾಡಿದ್ದು ಇನ್ನೂ ಮೆತ್ತಗಿದೆ ನೋಡಿ. ನಮ್ಮ ಕಡೆ ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ ಇದನ್ನೆಲ್ಲ ಕಟಕ್ ರೊಟ್ಟಿ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡು ತಿಂತೀವಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ರೊಟ್ಟಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು. ಸೊ ಜಾಸ್ತಿ ಮಾಡಿದಾಗ ಒಂದೊಂದು ಸಲ ಖಾರಬೇಳೆ ಹಾಕಿ ತಿಂದರೂ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡಿ ರೊಟ್ಟಿನ ಈ ರೀತಿ ಕಟಕ್ ರೊಟ್ಟಿ ಅಲ್ಲಿ ನಾವು ಮಾಡಬೇಕು ಅಂದರೆ ಸ್ವಲ್ಪ ನೀರಲ್ಲಿ ತೋರಿಸ್ಬಿಟ್ಟು ಮಾಡಬೇಕು, ಅದು ಚೆನ್ನಾಗಿರುತ್ತೆ. ಒಂದೊಂದು ಸಲ ಒಂದೇ ಅಥವಾ 2 ರೊಟ್ಟಿ ಉಳಿದಿದ್ರು ನಾವು ಮಾಡಿರ್ತೀವಿ, ಎಲ್ರಿಗೂ ಇಷ್ಟ ಇದು. ರೊಟ್ಟಿ ಮುಟ್ಗಿ ಮಾಡ್ತೀವಿ ನಾವು ಬಿಸಿ ರೊಟ್ಟಿ ಇದ್ದಾಗ. ಅದನ್ನು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ರೊಟ್ಟಿ ಮುಟ್ಗಿ ಅದು ಮನೇಲಿ ಎಲ್ಲರಿಗೂ ಇಷ್ಟ. ಅದನ್ನು ಮಾಡಿದ್ಮೇಲೆ ಅದ್ರ ಜೊತೆ ಪಲ್ಯ ಬೇಕು ಅಂತೇನಿಲ್ಲ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಮೇಲ್ಗಡೆಗೂ ಮಾಡಬೇಕಾದ್ರೂ ತುಪ್ಪ ಹಾಕಿರ್ತೀವಿ. ಸೊ ಈ ರೀತಿ ನೋಡಿ ಎಲ್ಲ ರೊಟ್ಟಿನೂ ನಿಮಗೆ ಯಾವ ಸೈಜಿಗೆ ಬೇಕೋ ಆದಷ್ಟು ಸಣ್ಣದಾಗಿ ಮುರ್ಕೊಳ್ಳಿ. ಇವಾಗ ನೋಡಿ ಎಲ್ಲ ರೊಟ್ಟಿನೂ ನಾನು ಮುರಿದಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು. ಸ್ವಲ್ಪ ನೀರನ್ನು ಸಿಂಪಡಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ನೀರು ಮಾಡಬೇಡಿ. ಉದುರಾಗೇ ಇದೆ. ಒಗ್ಗರಣೆ ನೋಡಿ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ನೋಡಿ, ದೊಡ್ಡ ಚಮಚದಿಂದ 1-2 ಚಮಚ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ ನೋಡಿ. ಇವಾಗ ಜೀರಿಗೆ, ಉದ್ದಿನಬೇಳೆ ನೋಡಿ, ಕರಿಬೇವು ಇದ್ರೆ ಹಾಕ್ಕೊಳ್ಳಿ. ನಮ್ಮ ಕರಿಬೇವು ಇಲ್ಲ, ಖಾಲಿಯಾಗಿದೆ. ಮೆಣಸಿನಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಖಾರ ಬಿಡಬೇಕು. ಮೆಣಸಿನಕಾಯಿ ನೋಡಿ, ಉಳ್ಳಾಗಡ್ಡೆ. ನೀವು ಟೊಮೆಟೊ ಹಣ್ಣನ್ನು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಲಿಂಬೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಇವಾಗ ನೋಡಿ ಅರಿಶಿನ ಪುಡಿ, ನಾವು ರೊಟ್ಟಿ ಮಾಡಬೇಕಾದ್ರೆ ಉಪ್ಪು ಹಾಕಿರಲ್ಲ. ಅದಕ್ಕೆ ನೋಡಿ ರುಚಿ ತಕ್ಕಷ್ಟು ಶೇಂಗಾ ನೋಡಿ, ಕೊತ್ತಂಬರಿ ಮೇಲಾದರೂ ಹಾಕೋಬೋದು. ಉಳ್ಳಾಗಡ್ಡಿನ ತುಂಬ ಕೆಂಪಗೆ ಮಾಡ್ಕೋಬೇಕು. ಅರ್ಧ ಹೋಳು ಲಿಂಬೆ.
ಇದಕ್ಕೆ ನೋಡಿ ಸಕ್ಕರೆ, ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಬೇಕು. ಒಂಥರ ಹುಳಿ ಸಿಹಿ ಟೇಸ್ಟ್ ಕೊಡುತ್ತೆ ನೋಡಿ ಸಕ್ಕರೆ. ಇವಾಗ ಇದಕ್ಕೆ ನೋಡಿ ರೊಟ್ಟಿ, ನಾವೇನು ಮುರಿದಿಟ್ಕೊಂಡಿರ್ತೀವಲ್ಲ ರೊಟ್ಟಿನ ಸೇರಿಸಿ. ರೊಟ್ಟಿ ಎಲ್ಲ ಬಿಸಿ ಆಗಬೇಕು, ಚೆನ್ನಾಗಿ ತಿರುಗಿಸಿ. ಸೊ ನೋಡಿ, ನಮ್ಮ ಉತ್ತರ ಕರ್ನಾಟಕ ಆಲ್ ಟೈಮ್ ಸ್ಪೆಷಲ್ ಅವ್ರ ಫೇವ್ರೆಟ್ ರೊಟ್ಟಿ ಒಗ್ಗರಣೆ ರೆಡಿ. ಒಂದು 2 ನಿಮಿಷ ಮುಚ್ಚಿ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಬಟ್ ಸಿಂಪಲ್ ಒಗ್ಗರಣೆ ನೋಡಿ, ಒಂದು ಸಲ ಟ್ರೈ ಮಾಡಿ. ಅವಲಕ್ಕಿ ಒಗ್ಗರಣೆ, ಉಪ್ಪಿಟ್ಟು ಎಲ್ಲ ನೋಡಿರ್ತೀವಲ್ಲ, ಇದು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ರೊಟ್ಟಿ ಒಗ್ಗರಣೆ ತುಂಬಾ ಉದ್ರಣಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೋಡಿ. ರೊಟ್ಟಿ ಒಗ್ಗರಣೆ ರೆಡಿ. ಇಷ್ಟ ಆಯಿತು ನಿಮ್ಮೆಲ್ಲರಿಗೂ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಕ್ರಾಫ್ಟ್ ಏನೋ ಮಾಡ್ತಾ ಇದ್ದಾರೆ. ಹಾಕೋ, ಹೆಂಗಾಗೈತೆ ರೊಟ್ಟಿ ಒಗ್ಗರಣೆ? ಮಾಡಲ್ಲ, ಇದೇನೋ ಹಿಂದಿ ದಿವಸ ಅಂತೆ ನೋಡಿ, ಒಂಥರ ಕ್ರಾಫ್ಟ್ ವರ್ಕ್ ಮಾಡ್ತಾ ಕೂತಿದ್ದ. ಹಂಗಾಗಿತ್ರೆ ಕಾರ್ಡ್ ಹೇಗಿದೆ ಸ್ನೇಹಿತರೆ?